ನಮ್ಮ ಹುಡುಗರು ಶಾವಿಗೆ ಉಪ್ಪಿಟ್ಟು ತಿನ್ನಬೇಕು ಅಂತ ಅಂದ್ಕೊಂಡ್ರು, ಅದಕ್ಕೆ ಮಾಡ್ಕೊಡ್ತಾಯಿದ್ದೀನಿ. ಕಡಲೆ ಬೀಜ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಕಡಲೆಬೇಳೆ, ಸಾಸಿವೆ, ಈರುಳ್ಳಿ, ಕರಿಬೇವು, ನೀರು ಕಾಯಕ್ಕೆ ಇಟ್ಬಿಡೋಣ ಒಂದು ಸ್ವಲ್ಪ ಹೊತ್ತು. ಶಾವಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಆರಾಮಾಗಿ ಒಗ್ಗರಣೆ ಹಾಕ್ಕೋಬೋದು. ನಾನು ಬೆಳಗ್ಗೆನೇ ಬಿಸಿನೀರು ಕುಡ್ದು ಅಭ್ಯಾಸ. ಸ್ವಲ್ಪ ಶಾವಿಗೆ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನು. ಅರ್ಧ ಕೆ ಜಿ ಶಾವಿಗೆನ ಬಿಸಿನೀರು ಕುದಿಸ್ಕೊಂಡು ಇಟ್ಕೊಳ್ಳೋದ. ಇನ್ನು 2ರಿಂದ 3 ನಿಮಿಷ ಬೆಂದರೂ ಸಾಕು. ಆಯಿಲ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ. ಇವಾಗ ರೆಡಿ ಆಗೈತೆ ಶಾವಿಗೆ. ಸೋರಿಸಿಟ್ಕೊಬಿಡೋಣ. ಎಣ್ಣೆ, ಸಾಸಿವೆ, ಕಡಲೆ ಬೀಜ, ಕಡಲೆಬೇಳೆ ಫ್ರೈ ಆಗಲಿ. ಕರಿಬೇವು, ಮೆಣಸಿನ್ಕಾಯಿ, ನಿಮ್ಗೆ ಖಾರ ಬೇಕು ಅಂದ್ರೆ ಹಾಕ್ಕೊಳ್ಳಿ ಜಾಸ್ತಿನ. ನಮ್ಮ ಹುಡುಗರು ತಿನ್ನಲ್ಲ ಅಂದ್ಬಿಟ್ಟು 2 ಹಾಕಿದ್ದೀನಿ. ಇದು ಈರುಳ್ಳಿ, ಫ್ರೈ ಆಗಲಿ. ಕ್ಯಾರೆಟು, ಒಂದು 5 ನಿಮಿಷ ಬೇಯಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ. ನೋಡಿ ಫ್ರೆಂಡ್ಸ್, ಪಾತ್ರೆಗಳು ಎಷ್ಟೊಂದೈತೆ, ತೊಳಿಬೇಕು. ತಿಂಡಿನೂ ಮಾಡಬೇಕು, ನಮ್ಮ ಮಕ್ಳಿಗೆ ರೆಡಿನೂ ಮಾಡಬೇಕು. ಸೋರಿಸಿರೋ ಶಾವಿಗೆ ಹಾಕ್ಕೊಬಿಡೋದ. ಬೇಯಿಸಿಟ್ಟಿರೋ ಶಾವಿಗೆನ ಲಾಸ್ಟಲ್ಲಿ ನಿಂಬೆ ರಸ ಹಾಕ್ಕೊಳ್ಳೋಣ. ರೆಡಿ ಆಯಿತು ಫ್ರೆಂಡ್ಸ್. ನಿಮಗೆ ಇಷ್ಟ ಆಗೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಬಾಯ್ ಫ್ರೆಂಡ್ಸ್.